ಆಪ್ಗೆ ಮನೀಶ್ ಸಿಸೋಡಿಯಾ ದೌಡು. ಆಪ್ ಸೋಲಿನ ಬಗ್ಗೆ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಚರ್ಚೆ. ದೆಹಲಿ ಚುನಾವಣೆಯಲ್ಲಿ ಆಪ್ ಧೂಳಿಪಟ ಆಗಿದೆ. ಕೇಜ್ರಿವಾಲ್ ಸೋತಿದ್ದಾರೆ, ಮನೀಶ್ ಸಿಸೋಡಿಯಾ ಸೋತಿದ್ದಾರೆ. ಈಗ ಕೇಜ್ರಿವಾಲ್ ನಿವಾಸಕ್ಕೆ ಮನೀಶ್ ಸಿಸೋಡಿಯಾ ಬಂದಿದ್ದಾರೆ. ಸೊ ಆಪ್ ಬಗ್ಗೆ ವಾಟ್ ನೆಕ್ಸ್ಟ್ ಅಂತ ಮಾತನಾಡೋದಕ್ಕೆ ಮುಂಚೆ ನಾನು ನಟರಾಜ್ ಗೌಡ್ರನ್ನ ಮಾತನಾಡಿಸ್ತೀನಿ. ನಟರಾಜ್ ಗೌಡ್ರೆ, ರವೀಂದ್ರ ರೇಷ್ಮೆ ಅವರು ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದ್ರು. ಬಟ್ ನನಗೆ ಅನ್ನಿಸ್ತಿರೋದು 2024 INDA ಅಲಯನ್ಸ್ ವಾಟ್ ಎವರ್ ಪ್ರಾದೇಶಿಕ ಪಕ್ಷಗಳು ನಿಮ್ಮ ಜೊತೆಗೆ ನಿಂತ್ಕೊಂಡ್ವು, ಅವೆಲ್ಲವೂ ಸೇರಿ ನಿಮಗೆ ಓಟ್ ಜಾಸ್ತಿ ಬಂತು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅದಾದ ಮೇಲೆ ಯಾವುದೇ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಿಮ್ಮ ಪಕ್ಷ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತು ಅಂತ ಅನ್ನಿಸ್ಕೊಳ್ಳಿಲ್ಲ. ಯಾಕೆ? ಈಗ ತೆಲಂಗಾಣ ಚುನಾವಣೆ ಸೇರಿ 5 ಪಂಚರಾಜ್ಯ ಚುನಾವಣೆ ಆದಾಗ ಆಗಿನ ಮತದಾನದ ನಾವು ರಾಜಸ್ಥಾನ ಮಧ್ಯಪ್ರದೇಶ ಸೋತ್ವಿ ನಿಜ. ಆದರೆ ನಮಗೆ ಶೇಕಡಾವಾರು ಮತದಲ್ಲೂ ಕೂಡ ನಮ್ಗೆ ಜಾಸ್ತಿನೇ ಬಂದಿತ್ತು. ನಮಗೆ 4,90,00,000 ಮತಗಳು ಬಂದಾಗ ಬಿಜೆಪಿಗೆ 4,80,00,000 10 ಲಕ್ಷ ಮತಗಳು ಕಾಂಗ್ರೆಸ್ಗೆ ಹೆಚ್ಚಿಗೆ ಇತ್ತು. ನಾವು INDA ಮೈತ್ರಿಕೂಟ ಮಾಡ್ಕೊಂಡಿದ್ದು ಕೇವಲ ಲೋಕಸಭಾ ಚುನಾವಣೆಗಾಗಿ ಮಾತ್ರನೇ. ಯಾಕಂದರೆ ದೆಹಲಿನಲ್ಲಿ ನಾವು ಆಮ್ ಆದ್ಮಿ ಪಾರ್ಟಿ ನಾವು ಜಗಳ ಇದ್ದೀವಿ, ನಮ್ಮ ಫೈಟ್ ಇದೆ ನಮಗೆ. ಯಾಕಂದರೆ ಅವರು ನಮಗೆ ಅನಿಸುತ್ತೆ ಅಂದರೆ ಅವರು BJPಯ ಇನ್ನೊಂದು ವರ್ಷನ್ ಅನಿಸುತ್ತೆ. ಅವರು ಸುಳ್ಳು ಹೇಳ್ತಾರೆ, ಆಮೇಲೆ ಅಭಿವೃದ್ಧಿ ಕಡೆ ಗಮನ ಇಲ್ಲ. ಈ ಯೋಜನೆಗಳಿದಾವಲ್ಲ, ಇವರೇನೋ ಆಮ್ ಆದ್ಮಿ ಪಾರ್ಟಿ ತಂದಿದ್ದ ಯೋಜನೆಗಳು, ಆ ಯೋಜನೆಗಳು ಹೊಸ ಯೋಜನೆಗಳಲ್ಲ. ನಾವು ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿಯೇ, ನಾವು ಓದಿದ್ದು ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಓದಿದ್ದು. ಅದಕ್ಕೆ ಹೊಸ ರೀತಿಯ ವ್ಯಾಖ್ಯಾನಗಳು ಬರ್ತವೆ. ನಾವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ತೆಗೆದುಕೊಂಡು ಬಂದಾಗ ಅದು ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಅದು ಆಗಬೇಕು ಅಂತ, ಆಹಾರ ಭದ್ರತಾ ಯೋಜನೆ ತೆಗೆದುಕೊಂಡು ಬಂದಾಗ ಅಥವಾ ಆರೋಗ್ಯ ನಿಧಿ ಯೋಜನೆ ತೆಗೆದುಕೊಂಡು ಬಂದಾಗ ಇವೆಲ್ಲ ನಾವು ತಂದ ಯೋಜನೆಗಳೇ. ಅದಾದ ಮೇಲೆ BJP ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದದ್ದು. ಅವರು ಒಂದು ಹೊಸ ರೀತಿಯಾಗಿ ಪ್ಯಾಕೇಜಿಂಗ್ ಮಾಡಿ ಮಾಡಿದ್ದಾರೆ. ಅದನ್ನೇ ನಾವು ಕೂಡ ಕರ್ನಾಟಕದಲ್ಲಿ ಮುಂದುವರಿಸಿದ್ವಿ. ನಾವು ಗ್ಯಾರಂಟಿ ಯೋಜನೆ ತಗೊಂಡು ಬಂದಿದ್ದು ಇಡೀ ದೇಶಕ್ಕೆ, ಇವನ್ ಮೋದಿಗೆ ಗ್ಯಾರಂಟಿ, ಕೇಜ್ರಿವಾಲ್ಗೆ ಗ್ಯಾರಂಟಿ ಆಗ್ಲಿಕ್ಕೆ ಕಾರಣ ಆಗಿದ್ದು ಇದೇ ನಮ್ಮ ಗ್ಯಾರಂಟಿ ಯೋಜನೆ. ಬಿಜೆಪಿ ಎಲ್ಲ ರಾಜ್ಯಗಳ CM ನ ಕರ್ಕೊಂಡು ಬಂತು. ಫಡ್ನವೀಸ್ ನ ಕರ್ಕೊಂಡು ಬಂದ್ರು, ಬಿಸ್ವಾ ಶರ್ಮಾನ್ ಕರ್ಕೊಂಡು ಬಂದ್ರು, ಪ್ರಚಾರದ ಮೇಲೆ ಪ್ರಚಾರ ಮಾಡಿದ್ರು. ಅಂಡ್ ಲೋಕಲಿ ಅವರ ಸಂಘಟನೆ ಬಹಳ ಚೆನ್ನಾಗಿತ್ತು. ಎಲ್ಲಿದ್ರು ನಿಮ್ಮ ನಮ್ಮಲ್ಲಿ ಸಂಘಟನೆ ಚೆನ್ನಾಗಿರ್ಲಿಲ್ಲ. ನಮ್ಮ ಸಂಘಟನೆ ಬಹಳ ದುರ್ಬಲ ಆಗಿತ್ತು. ಇಲ್ಲ ಅದು ಅಲ್ಲಿಗೆ ಬರೋದಿಲ್ಲ, ಅದು ಇಂಪ್ಯಾಕ್ಟ್ ಬರಲ್ಲ. ಒಬ್ಬರೇ ಹೋಗಿದ್ದು, ಬೇರೆ ಕರ್ಕೊಂಡು ಹೋಗ್ಬೋದಿತ್ತು ನೀವು. ಇಲ್ಲ, ಅದೇನಂದ್ರೆ ಸ್ಥಳೀಯ ಮಟ್ಟದಲ್ಲಿ ಅಲ್ಲಿ ಸುತ್ತಲ ರಾಜ್ಯಗಳ ಚುನಾವಣೆ ಪ್ರಚಾರ ಮಾಡಿದ್ರೆ ಚೆನ್ನಾಗಿರ್ತದೆ. ನಾವು ಹೋಗಿ ಏನೋ ಒಂದಿನ ಮ್ಯಾನಿಫೆಸ್ಟೋ ಲಾಂಚ್ ಮಾಡಬಾರದು ಅಥವಾ ಒಂದು ಪ್ರಣಾಳಿಕೆಯನ್ನ ಒಂದು ಪಾಯಿಂಟ್ ಅನ್ನ ಹೇಳ್ಬಾರದು. ಅದು ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಬರಲ್ಲ. ಹೌದು, ಯಾಕಂದ್ರೆ ನಮ್ಮಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಉತ್ಸಾಹದಲ್ಲಿ ಇಲ್ಲ. ಯಾಕೆ? ಸಂಘಟನೆ ದುರ್ಬಲ ಆಗಿದೆ. ಇಲ್ಲ, ನಾನು ಅದೇ ಹೇಳ್ತೇನಲ್ಲ, ಯಾಕಂದ್ರೆ ನಾವು ಬಿಜೆಪಿನ ಆಚೆ ಇಡಬೇಕು ಅಂತ ಹೇಳಿ ಕೆಲವು ಕಡೆ ಕಾಂಪ್ರಮೈಸ್ ನಾವು ಬಹಳ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ. ಹಲವೆಡೆ ನಾವು ಬಹಳ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ. ಮುಂದಿನ ಚುನಾವಣೆಗಳಲ್ಲಿ ಆ ರೀತಿ ಆಗೋದಿಲ್ಲ. ನಾವು ನೇರವಾಗಿ ಲೋಕಸಭಾ ಚುನಾವಣೆ ನೇರವಾಗಿ ಹೇಳಿದೀವಿ. ನಾವು ಅಲಯನ್ಸ್ ಅಂತ ಹೇಳ್ದಲ್ಲ ಇದ್ರು ಕೂಡ ಬಹಳ ಕಡೆ ನಾವು ಬಿಜೆಪಿ ಬರಬಾರ್ದು ಒಂದು ನೇರ ಇರ್ತದೆ, ನಮ್ಗೆ ಸ್ಪಷ್ಟ. ನೀವು ಮೊದಲೇ ಸೋಲು ಒಪ್ಕೊಂಡ್ಬಿಟ್ಟಿದ್ರಿ, ಈ ಸಲ ನಾವಿಲ್ಲ ಆಟಕ್ಕೆ ಅಂತ. ಹೌದು, ಆದ್ರೆ ಬಟ್ ಹೌದು, ಎಸ್, ನಾವು ಅನ್ಕೊಂಡ್ವಿ ಒಂದು 8 ಸೀಟ್ ಬರ್ತದೆ. ನಾವು ಫೋಕಸ್ ಮಾಡಿ ರಿಯಾಲಿಟಿ, ದಟ್ಸ್ ದ ಫ್ಯಾಕ್ಟ್. ನಾವು ಅನ್ಕೊಂತ ಇದ್ವಿ 8 ಸೀಟ್ಗಳು ಬರೋಗೂ ಬರ್ತವೆ. ಕಾಂಗ್ರೆಸ್ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.